ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಟೈಮ್ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಮಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡುವ ಹೇಳಿ ಡಿಸೈಡ್ ಮಾಡಿದ್ದೇನೆ. ಮಂಡೇ ಮಾರ್ನಿಂಗ್ ಸ್ವಲ್ಪ ಉದಾಸೀನ ಜಾಸ್ತಿ, ನನಗೆ ಮಾತ್ರ ಅಲ್ಲ, ಇದು ಎಲ್ಲರಿಗೆ ಸಹ ಕಾಮನ್. ಡ್ಯಾಡನ್ ಸ್ಕೂಲಿಗೆ ಹೋಗ್ಲಿಕ್ಕೆಲ್ಲ ರೆಡಿ ಆಗಿದ್ದಾನೆ. ಅವನು ಸ್ಕೂಲಿಗೆ ಹೋಗೋ ತನಕ ನಾನು ಫುಲ್ ಬ್ಯುಸಿ ಇರ್ತೇನೆ. ಅವನದು ಟಿಫಿನ್, ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ ಆಗಬೇಕಲ್ಲ. ಹಾಗೆ ಡ್ಯಾರನ್ ಸ್ಕೂಲಿಗೆ ಹೋಗುವ ಮೊದಲು ಪ್ರೇಯರ್ ಮಾಡಿ ಮತ್ತೆ ಸ್ಕೂಲಿಗೆ ಹೊರಡ್ತಾನೆ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ತುಂಬ ಟೈಮ್ ನಂತರ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತುಂಬ ಲಾಂಗ್ ಬ್ರೇಕ್ ಆಯಿತು. ಲಾಸ್ಟ್ ನವೆಂಬರಿಗೆ ನಾನು ವೀಡಿಯೋ ಹಾಕಿದ್ದು. ಈಗ ಡ್ಯಾರನ್ ಸ್ಕೂಲಿಗೆ ಬಿಟ್ಟಾಯಿತು. ಇನ್ನೂ ಒಂದೊಂದು ಮನೆ ಕೆಲಸ ಸ್ಟಾರ್ಟ್ ಆಗ್ತದೆ. ಡ್ಯಾಡನ್ ಸ್ಕೂಲಿಗೆ ಕಳಿಸಿ ಆದ ಮೇಲೆ ನಾನು ಬ್ರೇಕ್ಫಾಸ್ಟ್ ಆಗಲಿ ಎಂಥ ಸಹ ಟೀ ಆಗಲಿ ಎಲ್ಲ ಮತ್ತೆ ಮಾಡೋದು. ಅಷ್ಟು ತನಕ ನಾನು ಎಂಥ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಫಸ್ಟಿಗೆ ನಾನು ಪಪ್ಪಾಯ ತಿಂತೇನೆ. ಪಪ್ಪಾಯ ನಮ್ಮ ಜೀವಕ್ಕೆ ತುಂಬ ಒಳ್ಳೆಯದು. ಇದನ್ನು ಬೆಳಿಗ್ಗೆ ಕನ್ಸ್ಯೂಮ್ ಮಾಡೋದುಂಟಲ್ಲ, ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಉಂಟು. ಬೆಳಿಗ್ಗೆ ಎದ್ದು ನಾವು ಖಾಲಿ ಹೊಟ್ಟೆಗೆ ಫಸ್ಟ್ ಪಪ್ಪಾಯ ತಿಂದರೆ ನಮ್ಮ ಹೊಟ್ಟೆ ಕ್ಲೀನ್ ಆಗ್ತದೆ. ಸೊ ಫಸ್ಟ್ ಇದು ನನ್ನ ಫಸ್ಟ್ ಮೀಲ್ ಅಂತ ಹೇಳ್ಬೋದು. ಫಸ್ಟ್ ನಾನು ಪಪ್ಪಾಯ ತಿಂತೇನೆ, ಮತ್ತು ನಾನು 1 ಅವರ್ ನಂತರ ಬ್ರೇಕ್ಫಾಸ್ಟ್. ಪಪ್ಪಾಯ ಎಲ್ಲ ತಿಂದಾದ ಮೇಲೆ ನಾನು ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಿಗ್ಗೆ ವರ್ಕೌಟ್ ಮಾಡಲಿಕ್ಕಾಗಲಿಲ್ಲ, ಹಾಗೆ ನಾನು ಈಗ ಮಾಡ್ತಾ ಇದ್ದೇನೆ ಲೇಟಾಗಿ. ಯೂಶ್ವಲಿ ನಾನು ಅರ್ಲಿ ಮಾರ್ನಿಂಗೇ ವರ್ಕೌಟ್ ಮಾಡ್ತೇನೆ, ಆದರೆ ಇವತ್ತು ಸ್ವಲ್ಪ ಮಂಡೇ ಅಲ್ಲ, ಹಾಗೆಲ್ಲ ಒಂಚೂರು ಲೇಟ್ ಆಯಿತು. ಹಾಗೆ ಮತ್ತು ಡ್ಯಾಡನಿಗೇನು ಸ್ಕೂಲಿಗೆ ಲೇಟ್ ಆಗ್ತದೆ ಅಂತ ಅವನಿಗೆ ಟಿಫಿನ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಿತ್ತು. ಹಾಗೆ ಬೆಳಿಗ್ಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದೆ. ಸ್ಟ್ರೆಂತ್ ಟ್ರೈನಿಂಗೇ ಸ್ವಲ್ಪ ತುಂಬ ಟಯರ್ಡ್ ಆಗ್ತದೆ. ಅದರ ನಂತರ ಪುನಃ ನನಗೆ ಕಾರ್ಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಈಗ ಮಾಡಿದೆ. ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಕಾರ್ಡಿಯೋ ಮಾಡಿ. ನಾನು ಇದು ಪ್ಲ್ಯಾಂಟ್ ಪ್ರೋಟೀನ್ ಯೂಸ್ ಮಾಡ್ತಾ ಇದ್ದೇನೆ. ಒಂದು 10 days ಆಯಿತು. ಇದು ಪ್ಲ್ಯಾಂಟ್ ಪ್ರೋಟೀನ್ ಚಾಕ್ಲೇಟ್ ಫ್ಲೇವರ್, ತುಂಬ ಒಳ್ಳೆ ಉಂಟು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಪ್ರೋಟೀನ್ ಪೌಡರ್ ಯೂಸ್ ಮಾಡೋದು. ನಾನು ಹೆಚ್ಚಾಗಿ ಮಂಡೇ ದೋಸೆ ಬ್ಯಾಟರ್ ಮಾಡಿರ್ತೇನೆ. ಇದು ಒಂದು 3 days ಆದರೂ ಬರ್ತದೆ. ಹೆಚ್ಚಾಗಿ ನಾನು ಮಿಲೆಟ್ಸ್ ತುಂಬ ಯೂಸ್ ಮಾಡ್ತೇನೆ. ಮಿಲೆಟ್ಸ್ ನಮ್ಮ ಜೀವಕ್ಕೆ ತುಂಬ ಒಳ್ಳೆಯದು, ತುಂಬ ಹೆಲ್ದಿ. ಸಂಜೆ ತನಕ ಸೋಪ್ ಆಗಲಿ, ಆಮೇಲೆ ಇದನ್ನು ಗ್ರೈಂಡ್ ಮಾಡಿದರೆ. ಈಗ ಕ್ಲೈಮೇಟ್ ಹೇಗೆ ಹೇಳಿದ್ರು, ಉಡುಪಿಯಲ್ಲಿ ಸಡನ್ ಮಳೆ ಬರ್ತದೆ ಮತ್ತು ಸಡನ್ ಮಳೆ ಹೋಗ್ತದೆ. ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಡುವಂಥ ವೀಕಿಗೆ ಶುಂಠಿ ಸಿಪ್ಪೆ ತೆಗೆದಿಡೋದು, ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಡೋದು, ಸ್ವಲ್ಪ ವೆಜಿಟೇಬಲ್ಸ್ ಚಾಪ್ ಮಾಡಿಡೋದು. ಹೀಗೆ ನಾನು ಏನೇ ಕೆಲಸ ಮಾಡುವಾಗ ನನಗೊಂದು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಾ ಇರಬೇಕು. ಒಂದು ಟಿ ವಿ ಇಲ್ಲದ್ರೆ ಮೊಬೈಲಲ್ಲಿ ವೀಡಿಯೋ ಇಟ್ಕೊಂಡು ನಂಗೆ ಕೆಲಸ ಮಾಡೋದಿಲ್ಲ, ನನಗೆ ತುಂಬ ಬೋರ್ ಆಗ್ತದೆ. ಅದು ಇಲ್ಲದ್ರೆ ನನಗೆ ಆಗೋದೇ ಇಲ್ಲ ಕೆಲಸ ಮಾಡಲಿಕ್ಕೆ. ಎಂಥದೇ ಆಗ್ಬೋದು, ಅದು ಕುಕ್ಕಿಂಗ್ ಆಗಿರ್ಬೋದು ಅಥವಾ ಮನೆ ಕ್ಲೀನ್ ಮಾಡುವಾಗ ನನಗೊಂದು ಸೌಂಡ್ ಬರ್ತಾ ಇರಬೇಕು ಹಿಂದೆಯಲ್ಲಿ. ಅದೊಂದು ನನಗೆ ಎನರ್ಜಿ ಕೊಡ್ತದ ಎಂತ ಗೊತ್ತಿಲ್ಲ, ಬಟ್ ಅದು ನನಗೆ ಬೇಕೇ. ಈಗ ಇದು ಶುಂಠಿಯನ್ನು ಚೆಂದ ಮಾಡಿ ಸಿಪ್ಪೆ ತೆಗೆದು ತೊಳೆದು ಆಮೇಲೆ ಒಂದು ಬಟ್ಟೆಯಲ್ಲಿ ಒಣಗಿಸಿ ಒಳ್ಳೆ ಮಾಡಿ, ಅದು ಕಂಪ್ಲೀಟ್ ನೀರೆಲ್ಲ ಹೋದ ಮೇಲೆ ಮತ್ತೆ ನಾವು ಸ್ಟೋರ್ ಮಾಡಿ ಇಡಬೇಕು.
ಬೆಳ್ಳುಳ್ಳಿ ಸಹ ಹೀಗೆ ಸಿಪ್ಪೆ ತೆಗೆದು ಇಟ್ಟರೆ ಅದು ನಮಗೆ ಕುಕ್ಕಿಂಗ್ ಮಾಡುವಾಗ ತುಂಬ ಸುಲಭ ಆಗ್ತದೆ. ತುಂಬ ಇಡಬಾರ್ದು, ನಮಗೆ ಒಂದು ವೀಕಿಗೆ ಎಷ್ಟು ಬೇಕು ಅಷ್ಟೇ ತೆಗೆದು ಮಾಡಿ ಇಡಬೇಕು. ತುಂಬ ಇಟ್ಟರೆ ಮತ್ತು ಅದು ಹಾಳಾಗ್ತದೆ. ಅದಕ್ಕೆ ನಮಗೆ ಗೊತ್ತಿರ್ತದಲ್ಲ ಎಷ್ಟು ಬೇಕು ಹೇಳಿ, ಒಂದು ವೀಕಿಗೆ ಅಷ್ಟೇ ಮಾಡಿಟ್ರೆ ಸಾಕು. ಇದು ಶುಂಠಿ ಸಿಪ್ಪೆ ತೆಗೆದು ಹೀಗೆ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ ಇತ್ತು, ಅದನ್ನು ಸಹ ಒಳ್ಳೆ ಮಾಡಿ ತೊಳೆದು ಚಾಪ್ ಮಾಡಿ ಇಡುವ ಹೇಳಿ ಅನಿಸಿದೆ. ಇದು ಫ್ರೈಡ್ ರೈಸಿಗೆ, ಪುಲಾವಿಗೆ ಅಥವಾ ನೂಡಲ್ಸಿಗೆಲ್ಲ ತುಂಬ ಯೂಸ್ ಆಗ್ತದೆ. ಮಾಡಿಟ್ರೆ ನಾವು ಕಟ್ಟಿಂಗ್ ಎಲ್ಲ ಮಾಡಿಟ್ರೆ ಆಗ ನಮಗೆ ಈಸಿ ಆಗ್ತದೆ ಕುಕ್ಕಿಂಗ್ ಮಾಡುವಾಗ. ಇಲ್ಲದ್ರೆ ಕಟ್ಟಿಂಗ್ ಮಾಡಲಿಕ್ಕೆ ತುಂಬ ಟೈಮ್ ಹೋಗ್ತದೆ ನನಗೆ. ಮತ್ತು ಕಟ್ಟಿಂಗ್ ಮಾಡೋದು ಹೇಳಿದ್ರೆ ತುಂಬ ನನಗೆ ಉದಾಸೀನದ ಕೆಲಸ ಅದೊಂದು. ಕುಕ್ಕಿಂಗ್ ಅದು ಬೇಗ ಬೇಗ ಮಾಡ್ತೇನೆ, ಕಟ್ಟಿಂಗ್ ಅಂತೂ ನಾನು ತುಂಬ ಬ್ಯಾಡ್ ಕಟ್ಟಿಂಗಲ್ಲಿ ಆಗಲಿ ಚಾಪಿಂಗ್ ಇದರಲ್ಲಿ ನಾನು ತುಂಬ ಬ್ಯಾಡ್. ನನ್ನ ಹಸ್ಬೆಂಡ್ ತುಂಬ ಒಳ್ಳೆ ಮಾಡ್ತಾರೆ, ಅವರಿದ್ದರೆ ಅವರಿಗೆ ಕೊಟ್ಟು ಬಿಡ್ತೇನೆ. ಇಲ್ಲದ್ರೆ ನಾನು ಹೀಗೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿ ಇಡ್ತೇನೆ. ಇದನ್ನು ಚೆಂದ ಮಾಡಿ ತೊಳೆದು ಆಮೇಲೆ ಕಂಪ್ಲೀಟ್ ನೀರು ಹೋಗೋ ತನಕ ಒಂದು ಸ್ಟ್ರೈನರೆಲ್ಲ ಹಾಕಿ ಇಟ್ಟು ಆಮೇಲೆ ಸ್ಟೋರ್ ಮಾಡಬೇಕು. ನೀರಿದ್ದು ಪಸೆ ಇದ್ದರೆ ತರಕಾರಿ ಬೇಗ ಹಾಳಾಗ್ತದೆ. ಇದು ಆನಿಯನ್ಸ್ ನಾನು ಹೀಗೆ ಪೀಲ್ ಮಾಡಿ ಇಡ್ತೇನೆ. ಕೆಲವ್ರು ಹೇಳ್ತಾರೆ ಆನಿಯನ್ ಸಿಪ್ಪೆ ತೆಗೆದು ಇಡಬಾರ್ದು, ಹೆಲ್ದಿ ಅಲ್ಲ ಅಂತ. ನಂಗೆ ಗೊತ್ತಿಲ್ಲ ಇದು ಎಷ್ಟು ಕರೆಕ್ಟ್ ರಾಂಗ್ ನಂಗೆ ಗೊತ್ತಿಲ್ಲ. ನಾನು ಮಾತ್ರ ಇದು ಒಂದು ವರ್ಷ ಮೇಲೆ ಆಯಿತು ನಾನು ಹೀಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟು ತನಕ ಏನು ಪ್ರಾಬ್ಲಮ್ ಆಗಲಿಲ್ಲ ನಮಗೆ ಹೆಲ್ತ್ ಇಶ್ಯೂ. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಹೇಳಿದರೆ, ಕಟ್ ಮಾಡುವಾಗ ಉಂಟಲ್ಲ ಕಣ್ಣಲ್ಲಿ ತುಂಬ ನೀರು ಬರೋದಿಲ್ಲ, ಯಾಕಂದರೆ ಇದು ಆನಿಯನ್ ಕೋಲ್ಡ್ ಇರ್ತದಲ್ಲ, ಹಾಗೆ ಕಟ್ ಮಾಡಲಿಕ್ಕೆ ಸಹ ತುಂಬ ಈಸಿ ಇದರಿಂದ. ಇಷ್ಟೊತ್ತೊಳ್ಳೆ ಬಿಸಿಲಿತ್ತು, ಮಕ್ಕಳಿಗೆ ಶಾಲೆ ಬಿಡೋ ಟೈಮ್ ಆಗುವಾಗ ಮೋಡ ಆಯಿತು. ಸೊ ನಾನೀಗ ನಾನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಮೋಡ ಆಗಿದೆ, ಕತ್ತಲೆ ಉಂಟು, ಲೈಟ್ ಹಾಕೋದಿದ್ರೆ ಅಂತ ಕಾಣೋದಿಲ್ಲ, ಅಷ್ಟು ಕತ್ತಲಾಗಿದೆ, ಜೋರು ಮೋಡ ಆಗಿದೆ. ಈಗ ಮಳೆ ಬಂದರೆ ಎಲ್ಲ ಚಂಡಿ ಪುಂಡಿಯಾಗಿ ಬರಬೇಕು. ನಮ್ಮ ಮನೆಗೆ ನೆಂಟರು ಬಂದರು ನಮ್ಮ ಮನೆಗೆ. ನಮಸ್ತೆ. ನಮಸ್ತೆ. ಇವತ್ತು ಡ್ಯಾಡನಿಗೆ ಸ್ನ್ಯಾಕ್ಸ್ ಚಿಕನ್ ಸ್ಯಾಂಡ್ವಿಚ್ ಮತ್ತು ಇದು ಕಪ್ ಕೇಕ್. ಇದು ಹೋಮ್ ಮೇಡ್ ಕಪ್ ಕೇಕ್. ನೋಡಿ ಡ್ಯಾಡಂದು ಹ್ಯಾಂಡ್ ರೈಟಿಂಗ್ ಎಷ್ಟು ಚಂದ ಉಂಟು. ಆ್ಯಂಟಿಕಾ ಇದು ಹ್ಯಾಂಡ್ ರೈಟಿಂಗಾ? ಎಷ್ಟು ಹೇಳಿದ್ರೆ ಸಹ ಇಲ್ಲ. ಸೊ ಆ್ಯಕ್ಚುಲಿ ಅವನ ಹ್ಯಾಂಡ್ ರೈಟಿಂಗ್ ಚಂದ ಉಂಟು. ನೋಡಿ ಎಷ್ಟು ಚಂದ ಬರೀಲಿಕ್ಕೆ ಗೊತ್ತುಂಟು, ಆದರೆ ಅವನು ಬರೆಯುವುದಿಲ್ಲ ಅಷ್ಟೇ, ಅವನಿಗೆ ಬರೀಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಅವನು ಹೀಗೆಲ್ಲ ಬರೀತಾನೆ. ನನಗೆ ಹೇಳಿ ಸಾಕಾಯಿತು. ಇದು ನಾನು ರೈಸ್ ಮಾಡಿ ಇಟ್ಟದು ಡ್ಯಾಡನಿಗೆ ಟಿಫಿನಿಗೆ. ನೋಡಿ ಇದು ಮಿಲೆಟ್ ಚಂದ ಮಾಡಿ ನೆಂದಿದೆ. ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ನಾನಿದು ಬ್ಯಾಟರ್ ಕಡ್ದಿಡ್ತೇನೆ. ಈಗ ಮಳೆ ಅಲ್ಲ, ಹಾಗೆ ಬೇಗ ಫರ್ಮೆಂಟ್ ಆಗೋದಿಲ್ಲ, ಹಾಗೆ ಬೇಗ ಕಡ್ದಷ್ಟು ಒಳ್ಳೆಯದು.
ದೋಸೆ ಮತ್ತು ಸೌತೆ ಮತ್ತು ಪತಂಗಿ ಸಾರು ಮತ್ತು ಗ್ರಿಲ್ ಚಿಕನ್. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ನಾನು ಏನಾದರೂ ಡ್ರಿಂಕ್ ತಗೊಳ್ತೇನೆ. ಡೈಲಿ ಸೇಮ್ ತಗೊಳ್ಳೋದಿಲ್ಲ, ಒಂದೊಂದು ದಿನ ಒಂದೊಂದು ಚೇಂಜ್ ಮಾಡ್ತಾ ಇರ್ತೇನೆ. ಇವತ್ತು ಕೊತ್ತಂಬರಿ ಮತ್ತು ಜೀರಿಗೆ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಕುದಿಸಿ ಅದನ್ನು ಸ್ಟೇನ್ ಮಾಡಿ ಅದು ತಗೊಳ್ತಾ ಇದ್ದೇನೆ. ಅಷ್ಟು ಒಳ್ಳೆ ಫರ್ಮೆಂಟ್ ಆಗಿದೆ ಅಂತ. ನಮ್ಮ ನಾರ್ಮಲ್ ದೋಸೆ ಬ್ಯಾಟರಾಗೆ ಒಳ್ಳೆ ರೀತಿಯಲ್ಲಿ ಇದು ಮಿನಿ ಚಾಪರ್ ನಾನು ರೀಸೆಂಟಾಗಿ ಅಮೆಝಾನಲ್ಲಿ ತಗೊಂಡದು. ತುಂಬ ಒಳ್ಳೆ ಉಂಟು. ಇದು ರೀಚಾರ್ಜೇಬಲ್ ಮತ್ತು ತುಂಬ ಕಾಂಪ್ಯಾಕ್ಟಾಗಿ ನನಗೆ ತುಂಬ ಖುಷಿ ಆಯಿತು. ನಮಗೆ ಅಂತೂ ಸ್ಮಾಲ್ ಫ್ಯಾಮಿಲಿಗೆ ಇದಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಬೇರೆಲ್ಲ ಚಾಪರ್ ತುಂಬ ದೊಡ್ಡದಿರ್ತದೆ, ಅದರಲ್ಲಿ ನಾವು ಸಣ್ಣ ಅಮೌಂಟಲ್ಲಿ ಅಂತ ಹಾಕುವಾಗ ಅದು ಕರೆಕ್ಟಾಗಿ ಚಾಪ್ ಆಗೋದಿಲ್ಲ. ಇದು ನಮಗೆ ಈಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಹೀಗೆ ಸ್ವಲ್ಪ ಸಣ್ಣ ಸಣ್ಣ ಅಮೌಂಟಲ್ಲಿ ಮಾಡಲಿಕ್ಕೆ ಇದು ತುಂಬ ಈಸಿ ಮತ್ತು ಬೇಗ ಚಾಪ್ ಆಗ್ತದೆ. ಫೈನಾಗಿ ಒಳ್ಳೆ ರೀತಿಯಲ್ಲಿ ಚಾಪ್ ಆಗ್ತದೆ. ಅಮೆಝಾನಲ್ಲಿ ಚೆಕ್ ಮಾಡಿದ್ದು ತುಂಬ ರೀಸನೇಬಲ್ ಪ್ರೈಸಲ್ಲಿ ಉಂಟು. ಬ್ರೇಕ್ಫಾಸ್ಟ್ ರೆಡಿ. ಮಿಲೆಟ್ ದೋಸೆ ಮತ್ತು ಗ್ರೌಂಡ್ನಟ್ ಶೇಂಗಾ ಚಟ್ನಿ ಮತ್ತು 1 ಕ್ಯೂಬ್ ಚೀಸ್. ನಾನು ಸ್ಕೂಲಿಗೆ ಬಿಟ್ಟು ಬಂದೆ ಬಸ್ಸಿಗೆ. ಟೀ ಕುಡಿಯುವ ಅಂತ. ನಾನು ಈಗ ಟೀಗೆ ಶುಗರ್ ಯೂಸ್ ಮಾಡೋದಿಲ್ಲ. ಶುಗರ್ ನಮ್ಮ ಬಾಡಿಗೆ ಒಳ್ಳೆ ಅಲ್ಲ. ಅದರಲ್ಲಿ ಏನಾಗ್ತೈತೆ, ಸ್ಪ್ರೌಟ್ಸನ್ನು ರಾ ತಿನ್ನಬಾರ್ದು. ಅಂದರೆ ಅದು ತುಂಬ ಡೈಜೆಷನಿಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಸ್ಟೀಮ್ ಮಾಡಿ ಅಥವಾ ಸ್ವಲ್ಪ ಕುಕ್ ಮಾಡಿ ತಿನ್ನಬೇಕು. ನಾನು ಎಂತ ಮಾಡ್ತೇನೆ ಹೇಳಿದ್ರೆ, ಎಷ್ಟು ಬೇಕಷ್ಟು ಸ್ಪ್ರೌಟ್ಸ್ ಒಂದು ಮೈಕ್ರೋವೇವ್ ಬೌಲಲ್ಲಿ ತಗೊಂಡು ಸ್ವಲ್ಪ ನೀರು ಹಾಕಿ ಇದನ್ನೊಂದು 1 ಮಿನಿಟ್ ಮೈಕ್ರೋವೇವ್ ಮಾಡ್ತೇನೆ. ಸ್ವಲ್ಪ ಸಾಲ್ಟ್ ಹಾಕ್ತಾನೆ, ಇಲ್ಲಾದರೆ ತುಂಬ ಪ್ಲೇನ್ ಆಗ್ತದೆ ತಿನ್ನಲಿಕ್ಕೆ. ನಾನು ಸ್ಟೀಮ್ ಮಾಡುವಾಗ ಸಾಲ್ಟ್ ಹಾಕಲಿಕ್ಕೆ ಮರ್ತೋಯ್ತು ನನಗೆ. ಇವತ್ತು ಬ್ರೇಕ್ಫಾಸ್ಟಿಗೆ ಮಿಲೆಟ್ ದೋಸೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟ್ ಆಗ್ತದೆ. ನನ್ನ ಬ್ರೇಕ್ಫಾಸ್ಟ್ 2 ದೋಸೆ, ಇದು ಶೇಂಗಾ ಚಟ್ನಿ ಮತ್ತು ಸ್ಪ್ರೌಟ್ಸ್. ಕರಿ ತಗೊಂಡು ಬಂದೆ, ಪಾಲಕ್, ಕೊತ್ತಂಬರಿ ಸೊಪ್ಪು. ನಾನು ತುಂಬ ವೆಜಿಟೇಬಲ್ಸ್ ತಗೊಂಡು ಸ್ಟೋರ್ ಮಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಎಷ್ಟು ಬೇಕು ಒಂದು ವೀಕಿಗೆ ಅಷ್ಟೇ ನಾನು ತಗೊಂಡು ಸ್ಟೋರ್ ಮಾಡ್ತೇನೆ. ನನಗೆ ವೆಜಿಟೇಬಲ್ಸ್ ಹೇಳಿದ್ರೆ ತುಂಬ ಇಷ್ಟ. ಡ್ಯಾರನಿಗೆ ಅಷ್ಟು ಇಷ್ಟ ಇಲ್ಲ, ಆದರೆ ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಅವನಿಗೆ ಅದನ್ನು ತಿನ್ನಿಸಲಿಕ್ಕೆ ಟ್ರೈ ಮಾಡ್ತೇನೆ. ಪುಲಾವ್ ಆಗಿರ್ಬೋದು, ಫ್ರೈಡ್ ರೈಸ್, ಹೀಗೆ ಏನಾದರೂ ಒಂದು ಡಿಫ್ರೆಂಟ್ ಮಾಡಿ, ಪರೋಟ ಹೀಗೆಲ್ಲ ಮಾಡಿ ಎಲ್ಲ ವೆಜಿಟೇಬಲ್ಸನ್ನು ನಾನು ಅವನಿಗೆ ಹೇಗಾದರೂ ತಿನ್ನಿಸ್ತಾ ಇರ್ತೇನೆ. ವೆಜಿಟೇಬಲ್ಸನ್ನು ಯಾವ್ದು ತಂದ ಕೂಡಲೇ ಒಳ್ಳೆ ಮಾಡಿ
ತೊಳಿಬಾರ್ದು, ಒಳ್ಳೆ ಮಾಡಿ ಸಾರ್ಟ್ ಮಾಡಿ ಸ್ಟೋರ್ ಮಾಡಿ ಜಿಪ್ಲಾಕ್ ಬ್ಯಾಗಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಆಗ ಒಂದು 10 to 15 ಡೇಸ್ ಒಳ್ಳೆ ಫ್ರೆಶ್ ಆಗಿರ್ತದೆ. ಮೊದಲಿದು ಚಿಲ್ಲಿ ಇದ್ದದ್ದು ನನ್ನ ಹತ್ರ, ಇದೀಗ ಅದು ಹೀಗೆ ಸಪ್ರೇಟ್ ಮಾಡಿಟ್ಟರೆ ಆಗ ಗೊತ್ತಾಗ್ತದೆ, ಇಲ್ಲಾಂದರೆ ಕನ್ಫ್ಯೂಷನ್ ಆಗ್ತದೆ ಹೊಸ್ತು ಯಾವುದು ಮೊದಲಿದು ಯಾವುದು ಅಂತ. ಆಗ ನಾನು ಫಸ್ಟ್ ಯೂಸ್ ಮಾಡುವಾಗ ಇದನ್ನು ಯೂಸ್ ಮಾಡಿ ಮತ್ತೆ ಇದು ಖಾಲಿ ಆದ ಮೇಲೆ ಅದನ್ನು ಯೂಸ್ ಮಾಡಿ ಅಂದ ಕೂಡಲೇ ಎಲ್ಲ ಸಹ ಸ್ಟೋರ್ ಮಾಡಿ ಚೆಂದ ಮಾಡಿ ತೊಟ್ಟೆಲ್ಲ ತೆಗೆದು ಹೀಗೆ ಇಟ್ಟು ಬಿಡ್ತೇನೆ. ಹೀಗೆ ಇಡೋದ್ರಿಂದ ತುಂಬ ಟೈಮ್ ನಮಗೆ ಬರ್ತದೆ, ಫ್ರೆಶ್ ಆಗಿರ್ತದೆ, ಹಾಳಾಗೋದಿಲ್ಲ. ಇದಕ್ಕೊಂದು ಹೀಗೆ ಮೇಲಿಂದ ಟಿಶ್ಯೂ ಪೇಪರ್ ಹಾಕಿ ಅದು ನಿಮ್ಮ ಚಿಲ್ಲಿ ಉಂಟು ಏನಾಗೋದಿಲ್ಲ, ಒಳ್ಳೆ ಬರ್ತದೆ. ಬೀನ್ಸ್ ನನಗೆ ಇಷ್ಟೇ ಸಿಕ್ಕಿದ್ದು, ಇದರಲ್ಲೇ ಈ ವೀಕ್ ತೆಗಿಬೇಕು. ಈ ಪಾಲಕ್ಕೆಲ್ಲ ಸ್ಟೋರ್ ಮಾಡುವಾಗ ಇದನ್ನು ತೆಗೆದು ಇದನ್ನು ಹೀಗೆ ಕಟ್ ಮಾಡಿ ಖಾಲಿ ಲೀವ್ಸನ್ನು ಸ್ಟೋರ್ ಮಾಡಬೇಕು, ಆಗ ಎಂತ ಆಗೋದಿಲ್ಲ. ಸೊಪ್ಪನ್ನು ಆದಷ್ಟು ಬೇಗ ನಾವು ಯೂಸ್ ಮಾಡೋದು ಒಳ್ಳೆಯದು. ಆದರೆ ಹೀಗೆ ಮಾಡಿಟ್ರೆ ಒಂದು 1 ವೀಕ್ ಮೇಲೆ ಬರ್ತದೆ, ಎಂತ ಆಗೋದಿಲ್ಲ. ಆದರೆ ನೀವು ಅದನ್ನು ತಂದಾಗೆ ಹಾಗೆ ಇಟ್ಟರೆ ಆಗ ಸೊಪ್ಪು ಬೇಗ ಹಾಳಾಗ್ತದೆ. ಅದೇ ಮತ್ತು ಕುಕ್ಕಿಂಗ್ ಮಾಡುವಾಗ ಸಹ ಈಸಿ ಆಗ್ತದೆ. ಪಾಲಕ್ ಎಲ್ಲ ಇದಿರ್ತದಲ್ಲ, ನಾವು ಖಾಲಿ ವಾಶ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರಸಿನ ನೀರಲ್ಲಿ ವಾಶ್ ಮಾಡಿ ಚೆಂದ ಮಾಡಿ ಮತ್ತೆ ಯೂಸ್ ಮಾಡಿ. ನಾವು ವೆಜಿಟೇಬಲ್ಸ್ ಎಲ್ಲ ತಗೊಂಡ ಕೂಡ ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಸ್ಟೋರ್ ಮಾಡಿಟ್ರೆ ನಮಗೆ ಮತ್ತೆ ಕುಕ್ಕಿಂಗ್ ಮಾಡುವಾಗ ತುಂಬ ಈಸಿ ಆಗ್ತದೆ. ಇಲ್ಲಾಂದರೆ ಆ ಕ್ಲೀನಿಂಗಿಗೆ ತುಂಬ ಟೈಮ್ ಹೋಗ್ತದೆ. ಹಾಗೆ ಒಂದು ಅರ್ಧ ಗಂಟೆ ಹೋದರೆ ಸಹ ತೊಂದರೆ ಇಲ್ಲ. ನಾನು ಎಲ್ಲವನ್ನು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಸಾರ್ಟ್ ಮಾಡಿ ಮತ್ತೆ ಸ್ಟೋರ್ ಮಾಡಿ ಇರ್ತೇನೆ. ಇದರಿಂದ ಶೆಲ್ಫ್ ಲೈಫ್ ಸಹ ಅದರದ್ದು ಜಾಸ್ತಿ ಬರ್ತದೆ, ಹಾಗೂ ಮುಂದೆ ನಮಗೆ ಕೆಲಸ ಸಹ ತುಂಬ ಈಸಿ ಆಗ್ತದೆ. ಇದೆಲ್ಲ ಫಸ್ಟ್ ಕ್ರೈ ಡ್ರೆಸ್ ಇದು ಪ್ಯಾಕೆಟ್ಸ್, ಇದನ್ನೆಲ್ಲ ನಾನು ಯೂಸ್ ಮಾಡ್ತೇನೆ ಈಗ ವೆಜಿಟೇಬಲ್ ಸ್ಟೋರ್ ಮಾಡಲಿಕ್ಕೆಲ್ಲ. ಇದನ್ನು ಸಹ ಇದು ರೂಟ್ ಎಲ್ಲ ಕಟ್ ಮಾಡಿ ಮತ್ತೆ ನಾವು ಸ್ಟೋರ್ ಮಾಡಬೇಕು. ಇಲ್ಲಿ ಇದು ಹಗ್ಗ ಇರ್ತದಲ್ಲ, ಇದನ್ನು ತೆಗೆದು ಈ ರೂಟ್ಸನ್ನು ಕಟ್ ಮಾಡಿ ಇದ್ರಲ್ಲಿ ಸಹ ಏನಾದರೂ ಹುಲ್ಲು ಉಂಟಾ ಚೆಕ್ ಮಾಡಿ, ಹೀಗೆ ಕೆಲವೆಲ್ಲ ಹಾಳಾದದನ್ನೆಲ್ಲ ತೆಗೆದು ಮತ್ತೆ ನಾವು ಇನ್ನು ಇದನ್ನೆಲ್ಲ ಫ್ರಿಜ್ಜಲ್ಲಿ ನಾವು ಕೌಂಟರ್ ಟಾಪಿಗೆ ಇದು ಡೆಟಾಲ್ ಮತ್ತು ನೀರು ಈ ವ್ಲಾಗನ್ನು ನಾನಿಲ್ಲೇ ಎಂಡ್ ಮಾಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ವ್ಲಾಗ್ಸ್ ಮಾಡಬೇಕಿಲ್ಲಿ ತುಂಬ ಆಸೆ ಉಂಟು ನನಗೆ. ಒಳ್ಳೊಳ್ಳೆ ವ್ಲಾಗ್ಸ್ ಮಾಡಬೇಕು, ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಿಲ್ಲಿ ತುಂಬ ಆಸೆ ಉಂಟು. ನಾನು ಈ ವ್ಲಾಗಲ್ಲಿ ಹೇಳಿರುವ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮದು ಏನಾದರೂ ಟಿಪ್ಸ್ ಇದ್ದರೆ ನನ್ನೊಟ್ಟಿಗೆ ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದು ಕೂಡ ನನಗೆ ಕಮೆಂಟ್ಸಲ್ಲಿ ಹೇಳಿ. ಅಷ್ಟೇ ಅಲ್ಲದೆ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ ಉಂಟು, ಲಿವಿಂಗ್ ವಿತ್ ಶಿಲ್ಪ ಮತ್ತು ದ ಉಡುಪಿ ಫುಡ್ಡಿ, ಈ 2 ಅಕೌಂಟನ್ನು ಫಾಲೋ ಮಾಡಿ. ಅಲ್ಲಿ ನಾನು ತುಂಬ ಆ್ಯಕ್ಟಿವ್ ಇದ್ದೇನೆ, ರೆಗ್ಯುಲರ್ ವೀಡಿಯೋಸ್ ಪೋಸ್ಟ್ ಮಾಡ್ತೇನೆ. ನಿಮ್ಮದು ಏನೇ ಅನಿಸಿಕೆ ಇದ್ದರೂ ನನಗೆ ಅಲ್ಲಿ ಸಹ DM ಮಾಡ್ಬೋದು, ನನಗೆ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ಫೇಸ್ಬುಕ್ಕಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ, ಲಿವಿಂಗ್ ವಿತ್ ಶಿಲ್ಪ ಇದೇ ಪೇಜ್ ನಂದು ಫೇಸ್ಬುಕ್ಕಲ್ಲಿ. ಇಲ್ಲಿ ಕೂಡ ನನ್ನ ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.